ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಟಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಪೇಜ್ ಆಫ್ ಸಾರ್ಟ್ಸ್ ಏನಂದರೆ, ನೀವು ಯಾರ ಮೇಲೋ ಸ್ಟಾಕಿಂಗ್ ಮಾಡ್ತಾಯಿದ್ದೀರಾ, ಸ್ಪೈ ಮಾಡ್ತಾಯಿದ್ದೀರಾ ಅಂತ ಹೇಳ್ಬೋದು. ಗೂಢಾಚಾರಿಕೆ ಅಂತ ಹೇಳ್ತಾರೆ ನೋಡಿ. ಯಾರ ಬಗ್ಗೆನಾದರೂ ವಿಚಾರಿಸ್ತಿರ್ಬೋದು, ಅಥವಾ ಆನ್ಲೈನಲ್ಲಿ ಅವರು ಆನ್ಲೈನ್ ಇದ್ದಾರಾ ಅಥವಾ ಆಫ್ಲೈನ್ ಇದ್ದಾರಾ, ಅವರ ಪ್ರೊಫೈಲ್ ನೋಡೋದು, ಸಮಥಿಂಗ್ ಡೂಯಿಂಗ್ ರಿಸರ್ಚ್ ಆನ್ ಸಮ್ವನ್ ಅಂತ ಹೇಳ್ಬೋದು. ಅಥವಾ ಅದರ್ ಪರ್ಸನ್ ನಿಮ್ಮ ಮೇಲೆ, ಅಥವಾ ನೀವು ಅರೇಂಜ್ ಮ್ಯಾರೇಜ್ಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಫ್ಯಾಮ್ಲಿ ಬಗ್ಗೆ ಅವ್ರು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಅವ್ರ ಫ್ಯಾಮ್ಲಿ ಬಗ್ಗೆ ನೀವು ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಸೊ ಏನು ಅಂದರೆ, ಫೂಲ್ ಕಾರ್ಡ್ ಅಂದರೆ ರಿಯಲಿ ವಾಟ್ ಹ್ಯಾಪೆಂಡ್, ಏನು ನಡೆದಿದೆ ಅಲ್ವಾ, ಡಸಂಟ್ ಫೀಲ್ ರಿಯಲ್. ನಿಜವಾಗ್ಲೂ ಇದು ಆಯಿತಾ ನಮ್ಮ ಲೈಫಲ್ಲಿ ಅನ್ನೋ ಸಮಥಿಂಗ್ ಆ ಥರ ಇದೆ. ಕೆಲವೊಮ್ಮೆ ನಾವು ಕಮ್ಯುನಿಕೇಷನ್ ಗ್ಯಾಪ್ ಅಂತಲೂ ಕರಿತೀವಿ ನಾವು ಪೇಜ್ ಆಫ್ ಸಾರ್ಟ್ಸ್ ಜೊತೆ ಫೂಲ್ ಕಾರ್ಡ್ ಬಂದರೆ. ಸೊ ಮೇ ಬಿ ಫೂಲ್ ಕಾರ್ಡ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದರೂ ಫಾರಿನ್ ಟ್ರಾವೆಲ್, ರೀಲೊಕೇಟ್ ಆಗೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಲೈಕ್ ಫೈನಾನ್ಷಿಯಲಿ ಚಾಲೆಂಜಸ್ ಬರ್ಬೋದು, ಈ ವರ್ಷ ಮುಗೀಲಿ ಅಂತ ನಾನು ಹೇಳ್ತೀನಿ. 4 ಈಸ್ ನಂಬರ್, ಅಪ್ ಆ್ಯಂಡ್ ಡೌನ್ ನಂಬರ್ ಅಂತ ಹೇಳ್ತೀವಿ. ಸೊ ಒಂದು ಸರ್ತಿ ದುಡ್ಡು ಇರ್ಬೋದು ನಿಮ್ಮ ಹತ್ರ ಜಾಸ್ತಿ, ನಿಮ್ಗೆ ಅವಶ್ಯಕತೆ ಇದ್ದಾಗ ಇಲ್ಲದೇ ಇರ್ಬೋದು. ಸಡನ್ ಸಿಚುವೇಶನ್ ಚೇಂಜ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಫಿಫ್ತ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಸೊ ಹರ್ಮೆಟ್ ಕಾರ್ಡ್ ಕಾಂಬಿನೇಷನ್ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಕನ್ಯಾ ರಾಶಿಯವ್ರಿಗೆ ಎಂಟ್ರಿ ಆಗ್ಬೋದು, ಅಥವಾ ಮೇ ಬಿ ಅವ್ರ ರಾಶಿ ಯಾವುದಾದ್ರೂ ಆಗಿರ್ಬೋದು. ಬಟ್ ಎಟ್ ದ ಪ್ರೆಸೆಂಟ್ ಏನು ಅಂದರೆ, ವೃಷಭ ರಾಶಿ ಅಥವಾ ಕನ್ಯಾ ರಾಶಿ, ಮಕರ ರಾಶಿ, 5th ಹೌಸಿಂದ ನೋಡೋದಾದರೆ ಮರ್ಕ್ಯೂರಿ 5th ಹೌಸಲ್ಲಿ ಯಾರ್ದಿದೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದು. ಸೊ ಫಾಸ್ಟಲ್ಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇರೋರು ಈಗ ಸ್ಟಾಪ್ ಮಾಡಿರ್ಬೋದು ಅಂತ ಹೇಳ್ಬೋದು. ಬಿಗ್ ಟೈಮ್ ಯಾರಾದರೂ ನಿಮ್ಮ ಹತ್ರ ಹಣನ ತೊಗೊಂಡ್ಬಿಟ್ಟು ಕಮ್ಯುನಿಕೇಷನ್ ಸ್ಟಾಪ್ ಮಾಡ್ಬೋದು. ಹುಷಾರಾಗಿರಿ ಅಂತ ಹೇಳ್ತೀನಿ. ಕೇರ್ಫುಲ್ ಅಬೌಟ್ ಯುವರ್ ಮನಿ, ಜ್ಯುವೆಲರಿ ಅಂತ ಹೇಳ್ತೀನಿ. ಕಳೆದೋಗ್ಬೋದು, ಯಾರಾದರೂ ತೊಗೊಳ್ಬೋದು, ವಾಪಸ್ ಬರದೇ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. 6 ನನಗೆ 2 ಆಫ್ ಕಪ್ಸ್ ಬಂದಿದೆ. ಏನಾದರೂ ಬ್ರೇಕಪ್ ಆಗಿದೆ, ದೂರ ಆಗಿದ್ದೀರಾ ಅಂದರೆ ಬ್ಯಾಕ್ ಟುಗೆದರ್ ಅಂತ ಹೇಳ್ತೀವಿ. ರೀಕನ್ಸಿಲೇಷನ್ 100% ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಅದಕ್ಕೂ ನಿಮ್ಮ ಪ್ರಯತ್ನ ಇರಬೇಕು ಅಂತ ಹೇಳ್ತೀನಿ. ಏನಾದರೂ ಎಫರ್ಟ್ ಹಾಕಿ, ವೈಸ್ ವರ್ಸಾ ರೀಡಿಂಗ್ ಇದು. ಯಾರಾದರೂ ಬೇರೆ ರಾಶಿಯವ್ರು ನೋಡ್ತಾ ಇದ್ದರೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಸಾರಿ ಕೇಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. 6 ನನಗೆ 7 ಆಫ್ ವಾಂಡ್ಸ್, 7th ನನಗೆ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಯಾರಿಗಾದ್ರೂ ಲೆಸನ್ ಕಳಿಸ್ಬೇಕು, ಅವ್ರಿಗೆ ನಾನು ಪಾಠ ಕಲಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನನಗೆ. ಬಟ್ ಹೇಳೋದೇನೆಂದರೆ, ಅವ್ರು ನಾನು ಮಿಸ್ ಮಾಡ್ಕೊಳ್ತಾರೋ ಇಲ್ವೋ, ನಾನು ಅವ್ರ ಲೈಫಿಂದ ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಇದ್ದರೆ. ಸೊ ಸಮ್ ಪೀಪಲ್ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಅಂತ ಹೇಳ್ತೀನಿ. ನೀವು ಅವ್ರ ಲೈಫಿಂದ ಹೋದರೆ ಇನ್ನೊಬ್ಬರು ಎಂಟ್ರಿ ಆಗಿರುತ್ತೆ. ಯಾರಿಗೋಸ್ಕರನೂ ವೇಟ್ ಮಾಡಲ್ಲ. ಇವಾಗಿನ ಲೈಫ್ ನಿಮಗೆ ಗೊತ್ತಿದೆ. ಸೊ ಫೂಲ್ ಆಗಬೇಡಿ ಅಂತ ಹೇಳ್ತೀನಿ. ತುಂಬ ಟೈಮ್ ಆ್ಯಂಡ್ ಮನಿ ನೀವು ಇನ್ವೆಸ್ಟ್ ಮಾಡಿದರೆ ಒಬ್ಬ ವ್ಯಕ್ತಿ ಮೇಲೆ, ಸೊ ಬಿ ಟುಗೆದರ್ ಅಂತ ಹೇಳ್ತೀನಿ. ಸೊ ಸಣ್ಣ ಪುಟ್ಟ ಈಗೋಯಿಸ್ಟಿಕ್ ಇಶ್ಯೂಸ್ನ ಬಿಟ್ಬಿಡಿ. ಎಟ್ ಪ್ರೆಸೆಂಟ್ ನೀವು ಮ್ಯಾರಿಡ್ ಆಗಿದ್ದರೆ, ಸೊ ನಿಮ್ಮ ಮನೇನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಮೋರ್ ಆಫ್ ದೆಮ್ ಏನೋ ಫ್ಯಾಮ್ಲಿ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ನೀವು ಜೊತೆಗಿರೋದು ಆಗಲ್ಲ, ಆ ಥರ ಸಿಚುವೇಶನ್ ಅನುಭವಿಸ್ತಾ ಇದ್ದೀರಾ. ಕಾರ್ಡ್ಸಲ್ಲಿ ಗೊತ್ತಾಗ್ತಾ ಇದೆ ಕೆಲವರು. ಸೊ ಸ್ವಲ್ಪ ದಿನ ಕಾಮಾಗಿರಿ, ಸಪ್ರೇಷನಲ್ಲಿದ್ದರೂ ಪ್ಯಾಚಪ್ ಆಗೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ವರ್ಷ ಮುಗಿದ ಮೇಲೆ ಸೊ ನಿಮ್ಮ ಗೋಲ್ಡನ್ ವರ್ಷ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಇಯರು. ಸೊ ಬಿ ಹೋಪ್ಫುಲ್, ಸ್ಟ್ರಾಂಗ್ ಆಗಿರಿ, ಎಮೋಷ್ನಲಿ ಬ್ರೇಕ್ ಡೌನ್ ಆಗಬೇಡಿ ಅಂತ ಹೇಳ್ತೀನಿ. ಮೆಡಿಟೇಷನ್ ಮಾಡಿ, ಮನೆ ದೇವ್ರಿಗೆ ಹೋಗಿ ಫಸ್ಟ್ ಆಫ್ ಆಲ್. ನಿಮಗೆ ಮಕ್ಕಳೇನಾದರೂ ಇದ್ದರೆ ಅವ್ರ ಜೊತೆ ಆಟ ಆಡ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡಿರಿ. ತುಂಬ ಯೋಚನೆ ಮಾಡಬೇಡಿ. ಸೊ ಕಣ್ಣಲ್ಲಿ ನೀರು ಹಾಕಬೇಡಿ ಅಂತ ಕೆಲವ್ರಿಗೆ ನಾನು ಹೇಳ್ತೀನಿ. ಲೈಕ್ ಬಿ ಸ್ಟ್ರಾಂಗ್. ಥ್ಯಾಂಕ್ ಯು.